ನೋಡಿ, ಹಲವು ಕಡೆಗಳಲ್ಲಿ ಈ ಹಂಪ್ಗಳದ್ದು ಮಾತ್ರ ಅವೈಜ್ಞಾನಿಕವಾಗಿ ಅದನ್ನು ರಸ್ತೆ ಮಾಡೋರು ಹಾಕ್ತಾ ಇರೋದಿಲ್ಲ. ಮನೆ ಮುಂದ್ಗಡೆಗೆ ನನ್ನ ಮನೆ ಮುಂದೆ ಯಾರು ಸ್ಪೀಡಾಗಿ ಹೋಗಬಾರ್ದು ಅಂತ ಅವರಷ್ಟಕ್ಕೆ ಅವರೇ ಹಂಪ್ಗಳನ್ನು ಹಾಕ್ಕೊಳ್ತಾರೆ. ಕೆಲವು ಭಾಗಗಳಲ್ಲಿ ವಿಪರೀತವಾಗಿ ಬೆಂಗಳೂರಿನಲ್ಲೂ ಇದೆ. ಬಟ್ ಶಿವಮೊಗ್ಗದಲ್ಲಾಗಿರುವಂಥ ಈ ಘಟನೆಯಿಂದ ಹಲವು ಕಡೆಗಳಲ್ಲಿ ಪಾಠ ಕಲಿಬೇಕಾಗಿದೆ. ಬಟ್ ಹಂಪ್ ಹಾಕದೇ ಇದ್ರೆ ಪರಿಸ್ಥಿತಿ ಏನು ಅದನ್ನು ಹೇಳ್ತೀನಿ. ಸೊ ಅವೈಜ್ಞಾನಿಕ ಹಂಪ್ಗೆ ಬೈಕ್ ಸವಾರ ಬಲಿಯಾಗಿರೋದು. ಹಂಪ್ ಕಾಣದೆ ಬೈಕ್ನಿಂದ ಬಿದ್ದು ಸವಾರ ಸಾವನ್ನಪ್ಪಿರೋದು. ಶಿವಮೊಗ್ಗದ ನಿವಾಸಿ ಉಲ್ಲಾ 35 ವರ್ಷ ಮೃತ ದುರ್ದೈವಿ. ಶಿವಮೊಗ್ಗದ LBS ನಗರದ ಬಳಿ ಘಟನೆ ಆಗಿದೆ. ಶಿವಮೊಗ್ಗದ ಸಂಗೀತ ಮೊಬೈಲ್ಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದು ಇವನು ಉಲ್ಲಾ. ಹಂಪ್ ಕಾಣದೆ ಬಿದ್ದು ಗಂಭೀರ ಗಾಯಗೊಂಡಿದ್ದು 2 ದಿನದ ಹಿಂದೆ ಆಗಿರುವಂಥ ಘಟನೆ. ಚಿಕಿತ್ಸೆ ಫಲಿಸದೆ ಈಗ ಸವಾರ ಸಾವನ್ನಪ್ಪಿದ್ದಾರೆ. ಅಪಘಾತದ ದೃಶ್ಯ CCTVಯಲ್ಲಿ ಸೆರೆಯಾಗಿದೆ. ಕೆಲವು ಕಡೆಗಳಲ್ಲಿ ಸ್ಪೀಡ್ ಕಂಟ್ರೋಲ್ಗೋಸ್ಕರ ಈ ಹಂಪ್ಗಳನ್ನು ಹಾಕ್ತಾರೆ. ಬಟ್ ಅದು ಯಾವ ಮಟ್ಟಕ್ಕೆ ಅವೈಜ್ಞಾನಿಕವಾಗಿ ಹಾಕ್ತಾ ಇದ್ದಾರೆ ಅಂದರೆ ಇತ್ತೀಚೆಗಂತೂ ವಿಪರೀತವಾಗಿ ಹಾಕದೇ ಇದ್ರೆ ಪರಿಸ್ಥಿತಿಯನ್ನು ಕೂಡ ಹೇಳ್ತೀನಿ ಕೇಳಿ. ಈ ಹಂಪ್ಗಳನ್ನು ಹಾಕದೇ ಇದ್ರೆ ಪ್ಲೇನ್ ರೋಡ್ ಇದ್ರೆ ಬೆಂಗಳೂರಿನಲ್ಲಿ ವೀಲಿಂಗ್ ಮಾಡ್ತಾರಲ್ಲ ಅಂಥವ್ರಿಗೆ ಭಾಳ ದೊಡ್ಡ ಆರಾಮಾಗಿ ಅದು. ಹಂಪ್ ಹಾಕಿದರೆ ನೋಡ್ಕೊಂಡು ಓಡಿಸಲ್ಲ, ಓವರ್ ಸ್ಪೀಡಲ್ಲಿ ಇರ್ತಾರೆ. ಆಮೇಲೆ ಹಂಪ್ ಹಾಕಿದ ನಂತರ ಅದಕ್ಕೊಂದು ಮಾರ್ಕ್ ಹಾಕಬೇಕು, ರೇಡಿಯಮ್ಮದ್ದು. ಕೆಲವು ಭಾಗಗಳಲ್ಲಿ ಅದನ್ನು ಹಾಕೋದೇ ಇಲ್ಲ. ಅಲ್ಲಿ ಹಂಪ್ ಇದೆ ಅನ್ನೋದೇ ಗೊತ್ತಾಗೋದಿಲ್ಲ. ಅದಕ್ಕೊಂದು ಸೈನ್ ಬರುತ್ತೆ, ಅಲ್ಲೊಂದು ಪಟ್ಟಿ ಹಾಕಬೇಕು, ಯೆಲ್ಲೋ ಕಲರ್ದು ಕಾಣಿಸುತ್ತೆ ದೂರಿನಿಂದ. ಹಾಕೋದೇ ಇಲ್ಲ. ಘಟನೆ ಬಳಿಕ ಈಗ ತೆರವುಗೊಳಿಸಿದಾರಂತೆ. ಅಷ್ಟೇ ಅಲ್ಲ, ಅದರಿಂದ ಸಾವನ್ನಪ್ಪಿದಂಥವರಿಗೆ ನಿಮ್ಮಿಂದನೇ ಕೊಡಬೇಕು, ನಿಮ್ಮ ಸಂಬಳಗಳಿಂದನೇ ಕಟ್ ಮಾಡಿ ಕೊಡಬೇಕು. ಅಪಘಾತಕ್ಕೀಡಾದ ಹಂಪನ್ನು ಈಗ ತೆರವು ಮಾಡಿದ್ದಾರೆ ಸಿಬ್ಬಂದಿ. ಈಗ ಅದನ್ನು ತೆರವು ಮಾಡಿಬಿಟ್ಟು ಅದಕ್ಕೆ ಪ್ಯಾಚ್ ಹಾಕಿದ್ದಾರೆ ನೋಡಿ ಅಲ್ಲಿ. ಸೊ ಅದು ಅವೈಜ್ಞಾನಿಕ ಅಂತ ಕನ್ಸಿಡರ್ ಆಯ್ತಲ್ವ ನಿಮಗೆ? ಯಾವ ಮಟ್ಟದಲ್ಲಿರ್ಬೇಕು ನೋಡಿ, ಎಷ್ಟು ದೊಡ್ಡದಿದೆ ಅದು ಹಂಪು. ನನ್ನ ಸಹೋದ್ಯೋಗಿ ಈಗ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಇಲ್ಲಿಯವರೆಗೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರುವಂಥವ್ರು ಯಾರಾದರೂ ಒಬ್ಬರು ಸಾಯಬೇಕು. ಅಲ್ಲಿಯವರೆಗೂ ಕೂಡ ಯಾವ ಪಾಲಿಕೆ ಆಗಿರ್ಬೋದು, ಬೆಂಗಳೂರಿನಿಂದ ಹಿಡಿದು ಎಲ್ಲ ಪಾಲಿಕೆಗಳ ಹಣೆ ಬರನೇ ಇದೆ ಅಂತ ಕಾಣಿಸುತ್ತೆ. ಸಾಯುವವರೆಗೂ ಕೂಡ ಅವರಿಗೆ ಬುದ್ಧಿ ಬರೋದಿಲ್ವೇನೋ. ಅವ್ರ ಮನೆಯಲ್ಲಿ ಯಾರಿಗೂ ಏನೂ ಆಗೋದಿಲ್ಲ, ಯಾರ್ದೋ ಮನೆಯಲ್ಲಿ ಏನೋ ಆಗುತ್ತೆ, ಅವಾಗ ಅವ್ರಿಗೆ ಬುದ್ಧಿ ಬರುತ್ತೇನೋ. ಖಂಡಿತವಾಗ್ಲೂ ಅರುಣ್, ಇದೇ ರೀತಿಯಾದಂತಹ ಒಂದು ಅನುಮಾನ ಕೂಡ ಸಾರ್ವಜನಿಕ ವಲಯದಲ್ಲೂ ಕೂಡ ಕೇಳಿ ಬರ್ತಾ ಇರೋದು. ಪ್ರಮುಖವಾಗಿ ಏನು ಸ್ಪೀಡ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಹಂಪ್ಗಳನ್ನ ಹಾಕ್ತಾರೆ, ಆದ್ರೆ ಜೀವವನ್ನೇ ತೆಗೆಯುವಂತಹ ಒಂದು ವ್ಯವಸ್ಥೆ ಇಲ್ಲಿರುವಂತದ್ದು. ಪ್ರಮುಖವಾಗಿ ಶಿವಮೊಗ್ಗದ ಮಹಾನಗರ ಪಾಲಿಕೆಯಿಂದ ಶಿವಮೊಗ್ಗದ SBS ನಗರದ ಫ್ಲೇವರ್ ಬಳಿ ಒಂದು ಹಂಪನ್ನು ನಿರ್ಮಾಣ ಮಾಡಿರ್ತಾರೆ. ಅದೇ ಹಂಪಿನ ಮೂಲಕ ಅಂದ್ರೆ ಮಾರ್ಗವಾಗಿ ಬಂದಂತಹ, ಅದೇ ರಸ್ತೆ ಮಾರ್ಗವಾಗಿ ಬಂದಂತಹ ಸಂಗೀತ ಮೊಬೈಲ್ಸ್ ನಲ್ಲಿ ಕೆಲಸ ಮಾಡ್ತಿದ್ದಂತಹ 35 ವರ್ಷದ ಉಲ್ಲಾ ಎನ್ನುವಂತಹ ವ್ಯಕ್ತಿ ಕಂಟ್ರೋಲ್ ಅಂದ್ರೆ ಹಂಪ್ ನೋಡ್ದೇನೆ ಅದನ್ನ ಎಗರಿಸಿ ಬೀಳ್ತಾನೆ. ಬಿದ್ದಂತ ಸಂದರ್ಭದಲ್ಲಿ ಸಾಕಷ್ಟು ಗಂಭೀರವಾಗಿ ಗಾಯಗೊಳ್ತಾನೆ. ಆ ಸಂದರ್ಭದಲ್ಲಿ ಆತನ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ 2 ದಿನಗಳ ಹಿಂದೆ ಚಿಕಿತ್ಸೆ ಕೊಡ್ತಾರೆ. ಆದ್ರೆ ಚಿಕಿತ್ಸೆ ಫಲಕಾರಿಯಾದೆ ಇವತ್ತು ಸಾವನ್ನಪ್ಪಿರುವಂತದ್ದು. ಪ್ರಮುಖವಾಗಿ ಈ ರೀತಿಯಾದಂತಹ ಅವೈಜ್ಞಾನಿಕ ಹಂಪ್ಗಳಿಂದ ಸಾಕಷ್ಟು ಪ್ರಾಣಿಗಳು ಹೋಗ್ತಾ ಇದೆ ಅನ್ನುವಂತಹ ಆಕ್ರೋಶ ಕೂಡ ಸಾರ್ವಜನಿಕರು ಹೊರಾಗ್ತಾ ಇರುವಂತ ನೆಲೆಯಲ್ಲಿ ಇವತ್ತು ಆ ಹಂಪ್ಗಳನ್ನು ಕೂಡ ತೆರವು ಮಾಡಿರುವಂತದ್ದು. ಅರುಣ್. ಓಕೆ ಪುನೀತ್, ಇವೆಲ್ಲ ಮಾಹಿತಿಗೆ ಧನ್ಯವಾದಗಳು.